Determine the resistance of a given wire using Ohm's law and hence determine the resistivity of the material of wire. ಇಷ್ಟೇ ಕ್ವಶನ್ ನಿಮಗೆ ಕೊಟ್ಟಿರಲಾಗತ್ತೆ. ಓಕೆ, ನೀವು ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಪ್ರಿನ್ಸಿಪಲ್. ಫಸ್ಟ್ distribution of marks for performing the experiment. First you need to write a principle of the experiment. ಅದಕ್ಕೆ 2 marks. Formula with explaining the term 2 marks. And circuit diagram with labeling, that is 2 mark. And tabular column observation, ಅದಕ್ಕೆ 2 marks. ಇದು ಕಂಪ್ಲೀಟ್ ಬರೆದು ತೋರಿಸಿದ ನಂತರವೇ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಲೌ ಮಾಡಲಾಗುತ್ತೆ. ಓಕೆ, ಈ ಎಕ್ಸ್ಪೆರಿಮೆಂಟ್ನ ಪ್ರಿನ್ಸಿಪಲ್ ಏನಾಗುತ್ತೆ, ಓಮ್ಸ್ ಲಾ ಏನಂತ ಹೇಳುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ವೆನ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ ಕಾನ್ಸ್ಟೆಂಟ್. ಈ ಒಂದು ಪ್ರಿನ್ಸಿಪಲ್ನ ಬರೀಬೇಕು ಫಸ್ಟು. ಆನಂತರ ಏನು ಮಾಡಬೇಕು, ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಏನದ, ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ. ಇಲ್ಲಿ ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ವೈರ್ ಆ್ಯಂಡ್ ಐ ಅಂದರೆ ಇಲ್ಲಿ ಕರೆಂಟ್ ಥ್ರೂ ದ ವೈರ್. ನೆಕ್ಸ್ಟ್ ಈ ಎಕ್ಸ್ಪೆರಿಮೆಂಟ್ ಹೇಳ್ತಾ ಇರೋದು ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವೈರ್ ಫೈಂಡ್ ಮಾಡಬೇಕು. ಹಾಗಾಗಿ ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಆಫ್ ದ ವೈರ್ ಆ ಫಾರ್ಮುಲಾ ಕೂಡ ಗೊತ್ತಿರಬೇಕು. ದಟ್ ಈಸ್ ರೆಸಿಸ್ಟಿವಿಟಿ ರೋ ಈಸ್ ಈಕ್ವಲ್ ಟು ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಎಲ್ ಅಂತದ. ಈ ಕ್ಯಾಪಿಟಲ್ ಆರ್ ಅರ್ಥ ರೆಸಿಸ್ಟೆನ್ಸ್ ಆಫ್ ದ ವೈರ್. ಓಕೆ, ಮೇಲೆ ನೀವು ಗೊತ್ತದ. ನೆಕ್ಸ್ಟ್ ಎಲ್ ಅಂದರೆ ಲೆಂತ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್ ಆ್ಯಂಡ್ ಸ್ಮಾಲ್ ಆರ್ ಅಂದರೆ ಇದು ರೇಡಿಯಸ್ ಆಫ್ ದ ವೈರ್ ಅಂತ ಹೇಳ್ತಾ ಇದ್ದೀವಿ. ಅದಾದ ನಂತರ ನಾವು ಏನು ಮಾಡಬೇಕು, ಪ್ರಿನ್ಸಿಪಲ್ ಫಾರ್ಮುಲಾ ಆದ ನಂತರ ಸರ್ಕಿಟ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಹಿಯರ್ ಸರ್ಕಿಟ್ ಡಯಾಗ್ರಾಮ್ ಆ್ಯಂಡ್ ವಿತ್ ಅ ಲೇಬಲ್ಸ್, ಬ್ಯಾಟ್ರಿ, ಅಮೀಟರ್, ವೋಲ್ಟ್ ಮೀಟರ್, ರೆಸಿಸ್ಟೆನ್ಸ್ ವೈರ್, ರಿಯೋಸ್ಟ್ಯಾಟ್, ದಿಸ್ ಇಸ್ ಪ್ಲಗ್ ಕೀ, ಇವೆಲ್ಲವನ್ನು ಇಲ್ಲಿ ಬರೀಬೇಕಾಗತ್ತೆ. ಈ ಸರ್ಕಿಟ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಆ ನಂತರ ಸರ್ಕಿಟ್ ಡಯಾಗ್ರಾಮ್ ಆದ ನಂತರ ನೆಕ್ಸ್ಟ್ ಟೇಬಲರ್ ಕಾಲಮ್, ಅಬ್ಸರ್ವೇಷನ್ ಬಾರ್ ಟೇಬಲರ್ ಕಾಲಮ್. ಹಿಯರ್ ದಿಸ್ ಇಸ್ ದ ಅಬ್ಸರ್ವೇಷನ್. ರೇಡಿಯಸ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್, ಅದರ ರೇಡಿಯಸನ್ನು ಕೊಡಲಾಗಿರುತ್ತೆ. ದಟ್ ಈಸ್ 0.51 ಇಂಟು 10⁻³ ಮೀಟರ್ ಅದ. ಆ್ಯಂಡ್ ಲೆಂತ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್ ಅದು ಸಮ್ಟೈಮ್ಸ್ ಕೊಡಬಹುದು, ಕೊಡಲಿಕ್ಕಿಲ್ಲ. ಕೊಡಲಿಲ್ಲ ಅಂದರೆ ನೀವು ಅದನ್ನು ಲೆಂತನ್ನು ಮೆಜರ್ ಮಾಡಬೇಕು ಯೂಸಿಂಗ್ ಸ್ಕೇಲ್. ಹಿಯರ್ ಇಲ್ಲಿ ಈ ಕೇಸಲ್ಲಿ 0.5 ಮೀಟರ್ ಅದ. And this is our tabular column. First trial number 1, 2, 3 and second column ಅಲ್ಲಿ current ಬರಿತಾ ಇದ್ದೀರಿ, third column ಅಲ್ಲಿ volt and R, that is V by I, that is in ohms. ಓಕೆ, ಏನು ಮಾಡಬೇಕ್ರಿ ಈಗ, ಸಿ ನಮ್ಮ ಫಸ್ಟ್ ಸರ್ಕಿಟ್ ಇದೆಲ್ಲ ಬರೆದ ನಂತರ ಯಾವುದನ್ನು ಪ್ರಿನ್ಸಿಪಲ್, ಫಾರ್ಮುಲಾ, ಸರ್ಕಿಟ್ ಡಯಾಗ್ರಾಮ್, ಆ ನಂತರ ಅಬ್ಸರ್ವೇಷನ್ ಟೇಬಲರ್ ಕಾಲಮ್ ಆದ ನಂತರ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟನ್ನು ಪ್ರೊವೈಡ್ ಮಾಡಲಾಗತ್ತೆ. ಹಾಗಾಗಿ ನೀವು ಈ ಸರ್ಕಿಟ್ ಡಯಾಗ್ರಾಮನ್ನು ನೋಡಿಕೊಂಡೇ ಈ ಸರ್ಕಿಟ್ ಕನೆಕ್ಷನ್ ಮಾಡಬೇಕು. ಸಿ ಇಲ್ಲಿ ಸರ್ಕಿಟ್ ಕನೆಕ್ಷನ್ ಯಾವ ರೀತಿ ಅದ ನೋಡ್ಬೋದು ನಾವು. ಇಲ್ಲಿ ನೀವು ಗಮನಿಸ್ಬೋದು, ಬ್ಯಾಟ್ರಿ, ದಿಸ್ ಇಸ್ ಬ್ಯಾಟ್ರಿ. ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ದಿಂದ ಇಲ್ಲಿ ಬರ್ತಾ ಇದ್ರಿ ಅ ಪಾಸಿಟಿವ್ ಟರ್ಮಿನಲ್ ಆಫ್ ಅ ಮೀಟರ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಅಲ್ಲಿಂದ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಅಮೀಟರ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀರಿ. ಆನಂತರ ಅಮೀಟರ್ನ ನೆಗೆಟಿವ್ ಟರ್ಮಿನಲ್ದಿಂದ ನೆಕ್ಸ್ಟು ವೋಲ್ಟ್ ಮೀಟರ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀವಿ. ಆ್ಯಂಡ್ ಯು ಕ್ಯಾನ್ ಸಿ ಅಮೀಟರ್ನ, ದಿಸ್ ಈಸ್ ಅಮೀಟರ್, ಅಮೀಟರ್ನ ನೆಗೆಟಿವ್ ಟರ್ಮಿನಲ್ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ವೋಲ್ಟ್ ಮೀಟರ್ನ, ಸಿ ಯು ಕ್ಯಾನ್ ಸಿ ದಿಸ್ ಈಸ್ ವೋಲ್ಟ್ ಮೀಟರ್ ಪಾಸಿಟಿವ್ ಟರ್ಮಿನಲ್. ಆ್ಯಂಡ್ ಅದಾದ ನಂತರ ವೋಲ್ಟ್ ಮೀಟರ್ ನೆಗೆಟಿವ್ದಿಂದ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಿ. ಹಿಯರ್ ಯು ಕ್ಯಾನ್ ಸಿ ವೋಲ್ಟ್ ಮೀಟರ್ ನೆಗೆಟಿವ್ ಟರ್ಮಿನಲ್ ಇದು, ಅಲ್ಲಿಂದ ನಾವು ಡೈರೆಕ್ಟಾಗಿ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ದಿಸ್ ಇಸ್ ದ ರಿಯೋಸ್ಟ್ಯಾಟ್ ಅಪ್ಪರ್ ಎಂಡ್. ಆ್ಯಂಡ್ ರಿಯೋಸ್ಟ್ಯಾಟ್ ಲೋವರ್ ಎಂಡಿಂದ ಪ್ಲಗ್ ಕೀಯಿಂದ ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀರಿ. ಹಿಯರ್ ಯು ಕ್ಯಾನ್ ಸಿ ಲೋವರ್ ಎಂಡ್ ಆಫ್ ದ ರಿಯೋಸ್ಟ್ಯಾಟಿಂದ ಪ್ಲಗ್ ಕೀದಿಂದ ಬ್ಯಾಟ್ರಿ ನೆಗೆಟಿವ್. ಆ್ಯಂಡ್ ಆ ಎಕ್ಸ್ಪೆರಿಮೆಂಟಲ್ ವೈರ್ ಏನದಲ್ಲ, ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟಲ್ ವೈರ್. ಇದನ್ನು ವೋಲ್ಟ್ ಮೀಟರ್ಗೆ ಪ್ಯಾರಲಾಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಈ ವೋಲ್ಟ್ ಮೀಟರ್ಗೆ ಪ್ಯಾರಲಾಗಿ ಆ ಎಕ್ಸ್ಪೆರಿಮೆಂಟಲ್ ವೈರ್ನ ಕನೆಕ್ಟ್ ಮಾಡ್ತಾ ಇದ್ದೀರಿ. ಅಥವಾ ನಿಮಗೆ ಈ ರೀತಿಯೂ ಅದನ್ನು ಕೊಡ್ಬೋದು ವೈರ್, ಆರ್ ಸಿಂಪ್ಲಿ ಈ ರೀತಿಯೂ ಕೊಡ್ಬೋದು. ಓಕೆ, ಲೂಸ್ ವೈರ್ ಈ ರೀತಿಯೂ ಕೂಡ ಕೊಡ್ಬೋದು, ಆ ರೀತಿ ಸುತ್ತಿ ಕೊಡ್ಬೋದು. ಓಕೆ, ದಿಸ್ ಈಸ್ ಯುವರ್ ಸಿಂಪಲ್ ಸರ್ಕಿಟ್ ಡಯಾಗ್ರಾಮ್.
ಇದನ್ನು ನೋಡಿಕೊಂಡೆ ನೀವು ಇದನ್ನು ಕಂಪ್ಲೀಟ್ ಕನೆಕ್ಷನ್ ಮಾಡ್ಕೋಬೇಕು. ಏನನ್ನು ನೋಡ್ಕೊಂಡು ಈ ಸರ್ಕಿಟ್ ಡಯಾಗ್ರಾಮ್ ನೋಡಿಕೊಂಡೇ ನೀವು ಈ ರೀತಿ ಕನೆಕ್ಷನ್ನ ಮಾಡಿ ತೋರಿಸ್ಬೇಕು. ಆ ಕನೆಕ್ಷನ್ ಆದ ನಂತರ ಏನು ಮಾಡ್ಬೇಕ್ರಿ, ಡೋಂಟ್ ಟೇಕ್ ಅ ರೀಡಿಂಗನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡ್ರಿ. ಏನು ಮಾಡಬೇಕಾಗತ್ತೆ, ನೀವು ಎಕ್ಸಾಮಿನರ್ನ ಕರಿಬೇಕು, ತೋರಿಸ್ಬೇಕು ಕನೆಕ್ಷನ್ನ ಸರಿ ಅದನೋ ಇಲ್ಲ ಅಂತ ಹೇಳಿ. ಅವ್ರು ನೋಡಿ ಕನೆಕ್ಷನ್ ಸರಿ ಅದ ಅಂತಂದರೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಹೋಗಬೇಕು. ಆ್ಯಂಡ್ ಹಿಯರ್ ನಾವು ಕನೆಕ್ಷನ್ ಆದ ನಂತರ ಅವರು ಏನದ ಸರ್ಕಿಟ್ ಸರಿಯಾಗಿದೆ, ಸರ್ಕಿಟ್ ಕನೆಕ್ಷನ್ ಕೂಡ ಸರಿಯಾಗಿದೆ ಅಂತ ಹೇಳಿದಾಗ ನಾವು ಏನು ಮಾಡಬೇಕಾಗತ್ತೆ, ನಾವು ರೀಡಿಂಗ್ ತೆಗೆದುಕೋಬೇಕಾಗತ್ತೆ. ಓಕೆ, ಕನೆಕ್ಷನ್ ಸರಿ ಆದಾಗ ಬ್ಯಾಟ್ರಿ ಆನ್ ಮಾಡಿರಿ ಆ್ಯಂಡ್ ಪ್ಲಗ್ ಕೀ ಹಾಕೋದು ಆ್ಯಂಡ್ ರಿಯೋಸ್ಟ್ಯಾಟನ್ನು ನೀವು ಅಡ್ಜಸ್ಟ್ ಮಾಡಿ ಕರೆಸ್ಪಾಂಡಿಂಗ್ ವೋಲ್ಟೇಜ್ ಮತ್ತು ಕರೆಂಟನ್ನು ನೋಟ್ ಮಾಡಬೇಕು. ರೀಡಿಂಗ್ ತೆಗೆದುಕೊಳ್ಳೋ ಮುಂಚೆ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರಬೇಕು. ಏನು ಗೊತ್ತಿರಬೇಕ್ರಿ, ಸಪೋಸ್ ಇದು ಅಮೀಟರ್ ಅದ, ಈ ಅಮೀಟರ್ನ ಕೊಟ್ಟಂಥ ಅಮೀಟರ್ನ ಲೀಸ್ಟ್ ಕೌಂಟ್ ನಿಮಗೆ ಗೊತ್ತಾಗಬೇಕು. ಹೇಗೆ ಗೊತ್ತಾಗುತ್ತೆ, ಸಪೋಸ್ ದಿಸ್ ಈಸ್ ಹಿಯರ್ 0 ಅದ, ಇದು 0.5, ದಟ್ ಇಸ್ 0.5, ಹಿಯರ್ ಇಟ್ ಇಸ್ 1, 1.5, ದಿಸ್ ಇಸ್ 2. ಓಕೆ, ಈ 0ದಿಂದ 0.5, ಈ 0ದಿಂದ 0.5 ಏನದಲ್ಲ ಅದನ್ನು ಎಷ್ಟು ಡಿವಿಷನ್ ಮಾಡಲಾಗಿದೆ ಅದನ್ನು ನೋಡ್ಕೋಬೇಕು ನೀವು. ಇಲ್ಲಿ 10 ಡಿವಿಷನ್ಗಳಿವೆ. ಹಾಗಾಗಿ ನಾನು ಏನು ಬರೀತೀನಿ, 0.5 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 0.05 ಆಂಪಿಯರ್. ಏನ್ರಿ ಇದು, ದಟ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಅಮೀಟರ್. ಈ ಅಮೀಟರ್ನ ಲೀಸ್ಟ್ ಕೌಂಟ್ ಎಷ್ಟು, 0.05 ಆಂಪಿಯರ್ ಅಂತ ಹೇಳ್ಬೋದು. ಸಪೋಸ್ ಈ ನೀಡಲ್ ಏನದಲ್ಲ, ಈಗ ಇದು 4th ಡಿವಿಷನ್ಗೆ ಬಂತಂತ ಅನ್ಕೋರಿ, ಅವಾಗ ಇದು ರೀಡಿಂಗ್ ಏನಾಗುತ್ತೆ, ವೆರಿ ಸಿಂಪಲ್, ದಟ್ ಈಸ್ 4 ಇಂಟು ಲೀಸ್ಟ್ ಕೌಂಟ್ ಎಷ್ಟು, 0.05 ಅದ. ಇದನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, 0.2 ಆಂಪಿಯರ್ ಇದರದ್ದು ರೀಡಿಂಗ್ ಆಗುತ್ತೆ. ಸಪೋಸ್ ಇದು 10th ಡಿವಿಷನ್ ಬಂತಂತ ಅನ್ಕೋರಿ, ಏನಾಯಿತು, 10th ಡಿವಿಷನ್ ನೀಡಲ್ ಏನು ಬಂತು, 10th ಡಿವಿಷನ್ ಬಂತು. ವೆರಿ ಸಿಂಪಲ್, ಒಂದು ಡಿವಿಷನ್ ವ್ಯಾಲ್ಯೂ ಗೊತ್ತು ನಿಮಗೆ ಎಷ್ಟದ, ಒಂದು ಡಿವಿಷನ್ ವ್ಯಾಲ್ಯೂ, ದ ಡಿವಿಷನ್ 1 ಡಿವಿಷನ್ ವ್ಯಾಲ್ಯೂ ಎಷ್ಟು, 0.05, ದಟ್ ಇಸ್ ದ ವ್ಯಾಲ್ಯೂ ಆಫ್ 1 ಡಿವಿಷನ್ ಇಂಟು 10 ಮಾಡ್ತೀರಿ, ಯು ವಿಲ್ ಗೆಟ್ ಅ 0.5 ಆಂಪಿಯರ್ ಇಫ್ ನೀಡಲಲ್ಲಿ ಬಂತಿದ್ದು 10th ಡಿವಿಷನ್ ಬಂತಂದರೆ. ಓಕೆ, ಸಪೋಸ್ ಇದು 11th ಡಿವಿಷನ್ ಬಂದರೆ ಏನ್ರಿ ಅರ್ಥ, ವೆರಿ ಸಿಂಪಲ್, 11 ಇಂಟು ಲೀಸ್ಟ್ ಕೌಂಟ್ ಆಫ್ ದಿಸ್ ಅಮೀಟರ್ ಈಸ್ 0.05 ಆ್ಯಂಡ್ ದಟ್ ಈಸ್ ಎಷ್ಟಾಗುತ್ತೆ, 0.55 ಆಂಪಿಯರ್ ಆಗುತ್ತೆ. ಫಸ್ಟ್ ನೀವು ಕೆಲಸ ಯಾವ ಡಿವೈಸ್ ಅಮೀಟರ್ ಇರ್ಬೋದು, ವೋಲ್ಟ್ ಮೀಟರ್ ನೋಡಿದ ತಕ್ಷಣ ಅದರ ಲೀಸ್ಟ್ ಕೌಂಟನ್ನು ಕಂಡುಹಿಡಿರಿ. ಅಂದರೆ ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟದ ಅದನ್ನು ನೀವು ಕಂಡುಹಿಡಬೇಕು. ಓಕೆ, ಅದೇ ರೀತಿ ಮತ್ತೊಂದು ಇಲ್ಲಿ ನಾವು ಏನದ, ದರ್ ಇಸ್ ಅನದರ್ ಅಮೀಟರ್, ಮಿಲಿ ಅಮೀಟರ್ ಅಂತ ಹೇಳಿ ನೀವು ಗಮನಿಸ್ಬೋದು. ಇಲ್ಲಿ 0 ಅದ, ಆದ ನಂತರ ಇಲ್ಲಿ 5 ಅದ, ಇಲ್ಲಿ ಇನ್ ಬಿಟ್ವೀನ್ 10 ಡಿವಿಷನ್ಸ್ಗಳಿವೆ, ಹೌದಾ. ಹಾಗಾದರೆ 5 ಅದನ್ನು ಎಷ್ಟು ಡಿವೈಡ್ ಮಾಡಲಾಗಿದೆ, 10 ಡಿವಿಷನ್ ಮಾಡಲಾಗಿದೆ. ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟಾಗುತ್ತೆ, 0.5 ಮಿಲಿ ಆಂಪಿಯರ್ ಆಗುತ್ತೆ. ಆ್ಯಂಡ್ ಸಿ ದಿಸ್ ಇಸ್ ಎಮ್ ಸ್ಟ್ಯಾಂಡ್ ಫಾರ್ ಮಿಲಿ ಅಂದರೆ 10⁻³ ಇದು ನಿಮಗೆ ಗೊತ್ತಿರೋ ವಿಷಯ. ಒಂದು ಇಲ್ಲಿ ಡಿವೈಸ್ ಅದ, ದಟ್ ಈಸ್ ದಿಸ್ ಆಲ್ಸೋ ಮಿಲಿ ಅಮೀಟರ್. ಆ್ಯಂಡ್ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ 0 ಅದ, 0 ಆದ ನಂತರ 100 ಅದ. ಆ್ಯಂಡ್ ಇಲ್ಲಿ ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟು, ವೆರಿ ಸಿಂಪಲ್, 100 ಡಿವೈಡೆಡ್ ಬೈ ಎಷ್ಟು ಡಿವಿಷನ್ಗಳಿವೆ, 10. ಹಾಗಾಗಿ 10 ಮಿಲಿ ಆಂಪಿಯರ್. ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟು, 10 ಮಿಲಿ ಆಂಪಿಯರ್. ಈಗ ಇಲ್ಲಿ 0 ಆಯಿತು, 1, 2, 3rd ಡಿವಿಷನ್ಗೆ ಇದು ನೀಡಲ್ದ. ಇದು ತೋರಿಸ್ತಿರುವಂಥ ರೀಡಿಂಗ್ ಎಷ್ಟು, ದಟ್ ಈಸ್ 3 ಬಿಕಾಸ್ 3rd ಡಿವಿಷನ್ ಅದ, ಇಂಟು 10 ಮಿಲಿ, ದೇರ್ಫೋರ್ ಎಷ್ಟದು 30 ಮಿಲಿ ಆಂಪಿಯರ್ ಇದು ರೀಡಿಂಗ್ ತೋರಿಸ್ತಾ ಇರೋದು. ಸಪೋಸ್ ಇದು 9ನೇ ಡಿವಿಷನ್ ಬಂದರೆ ಅರ್ಥ ಏನು, ವೆರಿ ಸಿಂಪಲ್, ದಟ್ ಇಸ್ 9 ಇಂಟು 10 ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು, 90 ಮಿಲಿ ಆಂಪಿಯರ್ ಅಂತ ಇದರ ಅರ್ಥ. ಆ್ಯಂಡ್ ಅದೇ ರೀತಿ ಇಲ್ಲಿ ವೋಲ್ಟ್ ಮೀಟರ್ ಅದ ಒಂದು. ಓಕೆ, ಈ ನೀವು ಗಮನಿಸ್ಬೋದು, ಇಲ್ಲಿ 0 ಅದ, 0 ಆದ ನಂತರ ಇಲ್ಲಿ 2 ಅಂತ ನಂಬರ್ ಅದ, ನೆಕ್ಸ್ಟ್ 4 ಅದ. ಈ 0ದಿಂದ 2 ಇದನ್ನು ಎಷ್ಟು ಡಿವಿಷನ್ ಮಾಡಲಾಗಿದೆ ಗಮನಿಸ್ರಿ, ಹಿಯರ್ ಇದನ್ನು 10 ಡಿವಿಷನ್ ಮಾಡಲಾಗಿದೆ. ಹಾಗಾಗಿ 2 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 0.2. ಆ್ಯಂಡ್ ಸಪೋಸ್ ಇದು ಈಗ 2ನೇ ಡಿವಿಷನ್ಗೆ ಬಂದಿದೆ, ಇದು 0, 1 ಆ್ಯಂಡ್ 2. ಓಕೆ, 2ನೇ ಡಿವಿಷನ್ ಅಂದರೆ 2 ಇಂಟು 0.2 ದಟ್ಸ್ ಈಕ್ವಲ್ ಟು 0.4. ಈಗ ಇದು ತೋರಿಸುತ್ತಿರುವ ರೀಡಿಂಗ್ ಎಷ್ಟು, 0.4 ವೋಲ್ಟ್ ಅಂತ ಅರ್ಥ. ಸಪೋಸ್ ಇದು 5ನೇ ಒಂದು ಡಿವಿಷನ್ ತೋರಿಸ್ತಾ ಇದೆ ನೀಡಲ್ ಅಂತ ಅಂದರೆ ಅರ್ಥ ಏನಾಗುತ್ತೆ ಹೇಳ್ರಿ, ವೆರಿ ಸಿಂಪಲ್, 5 ಇಂಟು 0.2. 0.2 ಎಲ್ಲಿಂದ ಬಂತು, ಆಗಲೇ ಹೇಳಿದ್ದೆ ನಾನು, ಇಲ್ಲಿ
2 ಅದ, ಆ 2 ಎಷ್ಟು ಡಿವಿಷನ್ ಮಾಡಲಾಗಿದೆ, 2 10 ಡಿವಿಷನ್ ಮಾಡಲಾಗಿದೆ. ಹಾಗಾಗಿ ಒಂದು ಡಿವಿಷನ್ ವ್ಯಾಲ್ಯೂ 0.2 ವೋಲ್ಟ್ ಆಗುತ್ತೆ. 5th ಡಿವಿಷನ್ ನಿಮ್ಮ ನೀಡಲ್ಲಿ ಬಂದರೆ 5 ಇಂಟು 0.2 ದಟ್ಸ್ ಈಕ್ವಲ್ಸ್ ಟು 1.0 ವೋಲ್ಟ್ ಇದಾಗತ್ತೆ. ಆ್ಯಂಡ್ ಇಲ್ಲಿ ಮತ್ತೊಂದು ನೀವು ಗಮನಿಸ್ಬೋದು, ಇಲ್ಲಿ ನೋಡ್ಬೋದು ನೀವು ಎಷ್ಟು ಅದ ರೀ ವೋಲ್ಟೇಜು, ಡೈರೆಕ್ಟಾಗಿ 2 ಅಂತ ಹೇಳಿ. ಓಕೆ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಲೀಸ್ಟ್ ಕೌಂಟ್ ಎಷ್ಟು ಅದರದು 2 ಡಿವೈಡೆಡ್ ಬೈ 10. 2 ಡಿವೈಡ್ ಬೈ 10 ಅದಕ್ಕೆ ಮಾಡ್ತಾ ಇದ್ದೀರಿ, ಬಿಕಾಸ್ ಹಿಯರ್ ಇಲ್ಲಿ 2 ಅದ ಆ್ಯಂಡ್ ಇಲ್ಲಿ 0 ಅದ. ಇನ್ ಬಿಟ್ವೀನ್ ಎಷ್ಟು ಡಿವಿಷನ್ಸ್ ಅದಾವು, 10 ಡಿವಿಷನ್ಸ್ ಅದಾವು. ಹಾಗಾಗಿ 2 ಡಿವೈಡ್ ಬೈ 10 ದಟ್ ಈಸ್ 0.2 ಆಗುತ್ತೆ. ಒಂದು ಡಿವಿಷನ್ನ ಬೆಲೆ ಎಷ್ಟು, 0.2 ವೋಲ್ಟ್ ಅದ. ಇದು 10th ಡಿವಿಷನ್ ಬಂದ, ಹಾಗಾಗಿ 10 ಅಂತ ಬರೀತಾ ಇದ್ದೀನಿ. ದಟ್ಸ್ ಈಕ್ವಲ್ಸ್ ಟು 2 ವೋಲ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಹಿಯರ್ ಇದು ನೀವು ಗಮನಿಸ್ಬೋದು. ನಾವು ದಿಸ್ ಈಸ್ ಇದು 10, 15, 16th ಡಿವಿಷನಿಗೆ ಏನಾದ ಇದು ನೀಡಲ್ ಅದ. ಈಗ ಇದು ರೀಡಿಂಗ್ ಎಷ್ಟ್ರಿ, ಈಗ ವೆರಿ ಸಿಂಪಲ್, 16 ಇಂಟು ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಡಿವೈಸ್ ಈಸ್ 0.2. 0.2 ಎಲ್ಲಿಂದ ಬಂತು, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಾಣಿಸ್ತಾ ಇದೆ, ಇದು 0 ಅದ. ಆ 2 ಎಷ್ಟು ಡಿವಿಷನ್ ಮಾಡಲಾಗಿದೆ, 10 ಡಿವಿಷನ್ ಮಾಡಲಾಗಿದೆ. ಹಾಗಾಗಿ ಒಂದು ಡಿವಿಷನ್ನ ಬೆಲೆ 0.2 ವೋಲ್ಟ್ ಆಗುತ್ತೆ. ಆ್ಯಂಡ್ ಈಗ 16th ಡಿವಿಷನ್ಗೆ ಇದು ಬಂದಿದೆ ನೀಡಲ್ ಅಂದರೆ ಅರ್ಥ 16 ಇಂಟು 0.2 ಎಷ್ಟಾಗುತ್ತೆ, ದಟ್ ಈಸ್ 3.2 ವೋಲ್ಟ್ ಆಗುತ್ತೆ. ಓಕೆ, ಇದರ ರೀಡಿಂಗ್ ಎಷ್ಟಪ್ಪ ಅಂದರೆ ಈಗ ದಟ್ ಈಸ್ 3.2 ವೋಲ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ಈಗ ನಾವು ಇಷ್ಟು ನಿಮಗೊಂದು ಐಡಿಯಾ, ಮಿನಿಮಮ್ ಐಡಿಯಾ ಗೊತ್ತಿದ್ದರೆ ನಾವು ಏನು ಮಾಡ್ಬೋದು, ಈಗ ನಮ್ಮ ರೀಡಿಂಗ್ಸನ್ನು ತಗೋಬೋದು. ಓಕೆ, ಆ್ಯಸ್ ಯೂಸ್ವಲ್ ಆಗಲೇ ಹೇಳಿದೆ ನಾನು ಯಾವ ರೀತಿ ರೀಡಿಂಗ್ ತೆಗೆದುಕೊಳ್ಳೋದಂತ ಹೇಳಿ. ನೀವು ಏನು ಮಾಡಬೇಕು, ಬ್ಯಾಟ್ರಿ ಈ ಕನೆಕ್ಷನ್ ಎಲ್ಲ ಆದ ನಂತರ ತೋರಿಸ್ಬೇಕು ಸರಿ ಅಂತ ಅಂದರೆ ಬ್ಯಾಟ್ರಿ ಆನ್ ಮಾಡಿ ಅದನ್ನು ವೋಲ್ಟ್ ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಿ ಕರೆಸ್ಪಾಂಡಿಂಗ್ ಕರೆಂಟು ಮತ್ತು ವೋಲ್ಟ್ ಮೀಟರ್ ರೀಡಿಂಗನ್ನು ನೋಟ್ ಮಾಡ್ತಾ ಹೋಗಬೇಕು. ಓಕೆ, ಹಿಯರ್ ಇಲ್ಲಿ ನಾವು ಗಮನಿಸ್ಬೋದು ನಮ್ಮ ಫಸ್ಟ್ ರೀಡಿಂಗ್ ಏನೋ ಅದ ಇಲ್ಲೇ. ಓಕೆ, ಈ ರೀಡಿಂಗನ್ನು ಎಷ್ಟಂತ ವೋಲ್ಟ್ ಮೀಟರ್ ರೀಡಿಂಗ್ ಗಮನಿಸಬೇಕು, ಎಷ್ಟದ ಇದು. ಓಕೆ, ಇದು 0th ಡಿವಿಷನ್ ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಡಿವಿಷನ್ ನೀಡಲ್ ಬಂದದ. ಇದ್ರ ಲೀಸ್ಟ್ ಕೌಂಟ್ ಎಷ್ಟು ನಿಮಗೆ ಗೊತ್ತಾಗಬೇಕು. ಇದ್ರ ಲೀಸ್ಟ್ ಕೌಂಟ್ ಹೇಗೆ ಕಂಡುಹಿಡಿಬೇಕು ರೀ, ವೆರಿ ಸಿಂಪಲ್. ಇಲ್ಲಿ ನಿಮಗೆ 2 ಕಾಣಿಸ್ತಾ ಇದೆ, ಇಲ್ಲಿ 0 ಅದ. ಓಕೆ, ಆ 2 ಎಷ್ಟು ಡಿವೈಡ್ ಮಾಡಲಾಗಿದೆ, 10 ಡಿವಿಷನ್ ಮಾಡಲಾಗಿದೆ. ಆ್ಯಂಡ್ ದಟ್ಸ್ ಈಕ್ವಲ್ಸ್ ಟು 0.2 ದಟ್ ಈಸ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ವೋಲ್ಟ್ ಮೀಟರ್. ಹಾಗಾಗಿ ಇದು 1ನೇ ಡಿವಿಷನ್ಗೆ ಬಂದಿದೆ ಅಂದರೆ ಏನು ಬರೀತೀರಿ, 0.2 ಲೀಸ್ಟ್ ಕೌಂಟ್ ಇಂಟು ಫಸ್ಟ್ ಡಿವಿಷನ್ ದಟ್ಸ್ ಈಕ್ವಲ್ ಟು 0.2 ವೋಲ್ಟ್. ನಾವು ಏನು ಬರಿಬೋದು ಈಗ, ವೋಲ್ಟ್ ಮೀಟರ್ ರೀಡಿಂಗ್ ಏನು ತೋರಿಸ್ತಾ ಇದೆ ಅದನ್ನು ನಾನು ಬರಿತಾ ಇದ್ದೀನಿ. ದಟ್ ಈಸ್ ಹಿಯರ್ ಇಟ್ ಈಸ್ ವೋಲ್ಟ್ ಮೀಟರ್ ರೀಡಿಂಗ್ ಇಸ್ 0.2 ವೋಲ್ಟ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ಏನು ತೋರಿಸ್ತಾ ಇದೆ ಅನ್ನೋ ಕೂಡ ನೋಡೋಣ. ಕರೆಸ್ಪಾಂಡಿಂಗ್ ಕರೆಂಟ್ ಇಲ್ಲೇ ನೀವು ಗಮನಿಸ್ಬೋದು. ಏನದ ರೀ ಕರೆಸ್ಪಾಂಡಿಂಗ್ ಕರೆಂಟು, ಸಿ ಇಲ್ಲಿ 0.5 ಇದೆ, ಇಲ್ಲಿ 0 ಅದ. ಇದು ಫಸ್ಟ್ ಡಿವಿಷನ್ ಬಂದು ನಿಂತದ್ದು ನಮ್ಮದು ನೀಡಲ್ಲಿಗೆ. ರೀಡಿಂಗ್ ಎಷ್ಟು ಇದರದ್ದು, ವಾಟ್ ಇಸ್ ದ ರೀಡಿಂಗ್ ಆಫ್ ದಿಸ್ ಒನ್, ವೆರಿ ಸಿಂಪಲ್. ಇಲ್ಲಿ ನಿಮ್ಗೆ ಕಾಣ್ತಾ ಇರೋದು 0.5. ಸಿ ದಿಸ್ ಇಸ್ 0.5. ಇದನ್ನು ಎಷ್ಟು ಡಿವಿಷನ್ ಮಾಡಲಾಗಿದೆ, ದಟ್ ಈಸ್ 10 ಡಿವಿಷನ್ ಮಾಡಲಾಗಿದೆ. ಆ್ಯಂಡ್ 0.5 ಡಿವೈಡೆಡ್ ಬೈ 10 ಅಂದರೆ ಎಷ್ಟಾಗುತ್ತೆ, 0.05 ಆಗುತ್ತೆ. 0.05 ಆಂಪಿಯರ್ ಏನಿದು ಒಂದು ಡಿವಿಷನ್ನ ವ್ಯಾಲ್ಯೂ. ಹಾಗಾಗಿ ಇದು ಫಸ್ಟ್ ಡಿವಿಷನ್ ಬಂದದ. ನೀವೇನು ಬರೀತೀರಿ ಇದನ್ನು ಇಲ್ಲೇ, ಇದರ ರೀಡಿಂಗ್ 0.05 ಅಂತ ಬರಿತಾ ಇದ್ದೀವಿ. ಹಾಗಾಗಿ ನಮ್ಮ ಮೊದಲನೇ ಕರೆಂಟ್ ರೀಡಿಂಗ್ ಎಷ್ಟದ, 0.05 ಆಂಪಿಯರ್. ಓಕೆ, ಆನಂತರ ಮತ್ತೆ ನಾವು ವೋಲ್ಟ್ ಮೀಟರ್ನ ಮತ್ತು ಆ ಮೀಟರ್ ರೀಡಿಂಗ್ನ ಚೇಂಜ್ ಮಾಡ್ತೀವಿ. ಹೇಗೆ ಚೇಂಜ್ ಮಾಡ್ತೀರಿ, ಬೈ ಮೂವಿಂಗ್ ಅ ರಿಯೋಸ್ಟ್ಯಾಟನ್ನು ನೀವು ಅಡ್ಜಸ್ಟ್ ಮಾಡಿ, ಆ ರಿಯೋಸ್ಟ್ಯಾಟ್ ಅದನ್ನು ನೀವು ಮೂವ್ ಮಾಡಿ ಏನು ಮಾಡಬೇಕಾಗತ್ತೆ, ನಿಮ್ಮ ನೆಕ್ಸ್ಟ್ ರೀಡಿಂಗ್ ತೆಗೆದುಕೊಳ್ಬೇಕಾಗತ್ತೆ. ರಿಯೋಸ್ಟ್ಯಾಟನ್ನು ಮೂವ್ ಮಾಡಿಕೊಂಡು ನಾವು ನೆಕ್ಸ್ಟ್ ರೀಡಿಂಗ್ ನೋಡಿದಾಗ ಹಿಯರ್ ಈಗಿದು 2ನೇ ಡಿವಿಷನ್ಗೆ ಬರ್ತಾ ಇದೆ. 2ನೇ ಡಿವಿಷನ್ ಬಂದ ಅರ್ಥ ಇದರದ್ದು 0.02 ಲೀಸ್ಟ್ ಕೌಂಟ್ ಆಫ್ ದಿಸ್ ವೋಲ್ಟ್ ಮೀಟರ್. ಈಗ 2ನೇ ಡಿವಿಷನ್ ಅದ ಅಂದ್ರೆ ನಾನು ಏನು ಬರ್ತೀನಿ, 0.2 ಇಂಟು 2 ಎಷ್ಟಾಯಿತು, 0.4 ವೋಲ್ಟ್. ಓಕೆ, ನಮ್ಮ ರೀಡಿಂಗ್ ಏನಾಯ್ತು ಈಗ, ಸೆಕೆಂಡ್ ರೀಡಿಂಗ್ ಏನಾಗುತ್ತೆ, ದಟ್ ಈಸ್ 0.4 ವೋಲ್ಟ್ ಆಯಿತು. ಆ್ಯಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ಕೂಡ ನೋಡ್ಕೊಳ್ಳೋಣ. ಓಕೆ, ಕರೆಂಟ್ ಏನದ, ಸಿ 2ನೇ ಡಿವಿಷನ್ ಬರ್ತಾ ಇದೆ. ಓಕೆ, ಸಿ ಇದು ಕೂಡ ಈಗ 2ನೇ ಡಿವಿಷನ್ ಬಂದದ. ಓಕೆ, 2 ಇಂಟು ಲೀಸ್ಟ್ ಕೌಂಟ್ ಆಫ್ ದಿಸ್ ಒನ್ ಈಸ್ 0.05 ಆಂಪಿಯರ್. ಹಾಗಾಗಿ ಎಷ್ಟಾಗುತ್ತೆ ಇದು, ದಟ್ ಈಸ್ 0.10 ಆಂಪಿಯರ್ ಆಗುತ್ತೆ. ನಾವೇನು ಬರಿತಾ ಇದ್ದೀವಿ,
Now the second reading ಏನು ಬರಿತಾ ಇದ್ರಿ 0.10 ಆಂಪಿಯರ್ ಅಂತ ಬರಿತಾ ಇದ್ದೀವಿ. ಮತ್ತೆ ನಾವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಥರ್ಡ್ ರೀಡಿಂಗ್ ಅಂತ ತೆಗೆದುಕೊಳ್ಳೋಣ. ಫಸ್ಟ್ ನೀವು ಕರೆಂಟ್ ನೋಡಿಕೊಂಡು ಆನಂತರ ವೋಲ್ಟ್ ನೋಡ್ಕೋಬಹುದು ಅಥವಾ ವೋಲ್ಟೇಜ್ ನೋಡ್ಕೊಂಡು ಆನಂತರ ಕರೆಂಟು ನೋಟ್ ಮಾಡ್ಬೋದು. ಓಕೆ, ಯಾವುದು ಕಡಿಮೆ ಡಿಸ್ಪ್ಲೇಸ್ ಆಗುತ್ತೆ ಅದನ್ನು ಫಸ್ಟ್ ನೋಡಿಕೊಂಡು ಆನಂತರ ಹೆಚ್ಚು ಡಿಸ್ಪ್ಲೇಸ್ ಆಗೋದನ್ನು ನೀವು ನೋಡ್ಬೋದು. ಓಕೆ, ಈಗ ನಾವು ಏನು ನೋಡ್ತಾ ಇದ್ದೀವಿ ಈಗ ಸೆ ದಿಸ್ ಈಸ್ ವೋಲ್ಟ್ ಮೀಟರ್ ಥರ್ಡ್ ಡಿವಿಷನ್ ಬರ್ತಾ ಇದೆ 0.2 ವೋಲ್ಟ್ ಇಂಟು 3 ದಟ್ ಗಿವ್ಸ್ 0.6 ವೋಲ್ಟ್. ಈಗ ನಿಮ್ಮ ವೋಲ್ಟ್ ಮೀಟರ್ ತೋರಿಸುತ್ತಿರುವ ರೀಡಿಂಗ್ ಎಷ್ಟು 0.6 ವೋಲ್ಟ್ ತೋರಿಸ್ತಾ ಇರೋದು. ಹಾಗಾಗಿ ನಾವು ವೋಲ್ಟ್ ಮೀಟರ್ ರೀಡಿಂಗ್ ಬರಿತಾ ಇದ್ದೀವಿ ಈಗ 0.6 ವೋಲ್ಟ್ ಅಂತ ಹೇಳಿ. ಅದೇ ರೀತಿ ಕರೆಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ ಎಷ್ಟದ ಅದನ್ನು ಕೂಡ ನೋಡ್ಕೊಳ್ಳೋಣ. ಡಿವಿಷನ್ಗೆ ಬಂದು ನಿಂತದ ಅಂದ್ರೆ ಅರ್ಥ ದಟ್ ಈಸ್ 3 ಇಂಟು ಲೀಸ್ಟ್ ಕೌಂಟ್ ಎಷ್ಟು 0.05 ಅಂದರೆ ಒಂದು ಡಿವಿಷನ್ ವ್ಯಾಲ್ಯೂ 0.05. ಹಾಗಾಗಿ ಎಷ್ಟಾಗುತ್ತೆ 0.15 ಆಂಪಿಯರ್. ಈಗ ಇದು ಅಮೀಟರ್ ತೋರಿಸುತ್ತಿರುವ ರೀಡಿಂಗ್ ಎಷ್ಟಪ್ಪ ಅಂದರೆ 0.15 ಆಂಪಿಯರ್ ರೀಡಿಂಗ್ ತೋರಿಸ್ತಾ ಇರೋದು. ಹಾಗಾಗಿ ನಾವೇನು ಬರೆಯೋಣ ಈಗ, ನಾವು ವಿ ಕ್ಯಾನ್ ರೈಟ್ ದಟ್ ಈಸ್ 0.15 ಆಂಪಿಯರ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ ವೆರಿ ಸಿಂಪಲ್. ವೋಲ್ಟೇಜ್ ಮತ್ತು ಕರೆಂಟ್ ಎರಡನ್ನೂ ಕೂಡ ನೀವು ಬರೆದಿರಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮತ್ತು ಕರೆಂಟ್ ಇವೆರಡನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ ಏನರ್ಥ, ಫಸ್ಟ್ R is equals to V divided by I ಮಾಡೋಣ. ಓಕೆ, ಹಿಯರ್ ಲೆಟ್ಸ್ ಸಿ ಹಿಯರ್ ಫಸ್ಟ್ ಟ್ರಯಲ್ ನಂಬರ್ 1 ವಿ ವೋಲ್ಟೇಜ್ ಎಷ್ಟದ ನೀವು ಗಮನಿಸ್ಬೋದು. ವೋಲ್ಟೇಜ್ ಇಲ್ಲಿ 0.2 ಅದ, ಕರೆಂಟು 0.05 ಅದ. ಹಾಗಾಗಿ ಇಲ್ಲಿ ನಾನು ಏನು ಬರಿತಾ ಇದ್ದೀನಿ ದಟ್ ಈಸ್ 0.2 ಡಿವೈಡೆಡ್ ಬೈ ಕರೆಂಟ್ ಎಷ್ಟಿತ್ತು 0.05 ಆ್ಯಂಡ್ ದ್ಯಾಟ್ಸ್ ಈಕ್ವಲ್ಸ್ ಟು, ನೀವು ಇದನ್ನು ಡಿವೈಡ್ ಮಾಡಿ ನೋಡ್ಬೋದು, 0.2 ಡಿವೈಡೆಡ್ ಬೈ 0.05 ಡಿವೈಡ್ ಮಾಡಿದಾಗ ನಿಮಗೆ ಬರುವಂಥ ರಿಸಲ್ಟು 4 ಓಮ್ ಬರುತ್ತೆ. ಅದನ್ನೇ ನಾವಿಲ್ಲಿ 4 ಓಮ್ ಅಂತ ಬರಿತಾ ಇದ್ದೀರಿ. ಅದೇ ರೀತಿ ನಮ್ಮ ಸೆಕೆಂಡ್ ಟ್ರಯಲಲ್ಲಿ ವೋಲ್ಟೇಜ್ 0.4 ಅದ, ಕರೆಂಟು 0.10 ಆಂಪಿಯರ್ ಅದ. ಆ್ಯಂಡ್ ಟ್ರಯಲ್ ನಂಬರ್ 2 ಅಲ್ಲಿ ಕೂಡ ನಾವು R is equal to ದಟ್ ಈಸ್ V by I ಇದ್ದಲ್ಲೇ ಏನು ಬರಿತಾ ಇದ್ದೀರಿ, V ಎಷ್ಟದ ನಮ್ಮ ಬೆಲೆ, V is 0.4. now it is 0.4 divided by current ಎಷ್ಟದ ನಿಮಗೆ ಗೊತ್ತು, ಕರೆಂಟ್ 0.10 ಅದ. and here current is that is 0.10. on dividing this you will get 4 ohm and trial number 2 ಅಲ್ಲಿ ಇದು ಕೂಡ 4 ಇಲ್ಲಿ ಬರಿತಾ ಇದ್ದೀರಿ. ಆ್ಯಂಡ್ ನೆಕ್ಸ್ಟ್ ಟ್ರಯಲ್ ಥರ್ಡಲ್ಲಿ ನೀವು ಗಮನಿಸ್ಬೋದು, ಟ್ರಯಲ್ ಥರ್ಡಲ್ಲಿ 0.6 ಏನದ 0.6 ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 0.6 ಅದ. ಆ್ಯಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ಎಷ್ಟು 0.15 ಅದ. ಹಾಗಾಗಿ ಏನು ಬರಿತಾ ಇದ್ರಿ, ಟ್ರಯಲ್ ನಂಬರ್ 3ಅಲ್ಲಿ ವೋಲ್ಟೇಜ್ 0.6 divided by 0.15. that's again on dividing you will get that is a 4 ohm and here you need to write ಏನು ಬರಿಬೇಕು 4 ohm ಬರಿತಾ ಇದ್ದೀರಿ. ಇದು ಸೇಮ್ ಬರಬಹುದು ಅಥವಾ ಸ್ಲಿಟಲ್ ಬಿಟ್ ಡಿಫ್ರೆನ್ಸು ಬರಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕ್ರಿ, ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಮೀನ್ ವ್ಯಾಲ್ಯೂ ಆಫ್ ಆರ್ ಅನ್ನ ಕಂಡುಹಿಡಿಬೇಕು. ಮೀನ್ ಅಂದರೆ ಏನು ಮಾಡಬೇಕ್ರಿ, ಇಲ್ಲಿ ವೆರಿ ಸಿಂಪಲ್, 3 ಟ್ರಯಲ್ಸ್ ಅದಾವು, 4 + 4 ಡಿವೈಡೆಡ್ ಬೈ 3 ಎದಕ್ಕೆ ಮಾಡ್ತಾ ಇದ್ದೀರಿ, ಬಿಕಾಸ್ ನೀವು ಇಲ್ಲಿ ಟ್ರಯಲ್ ತೆಗೆದುಕೊಂಡಿದ್ದೆಷ್ಟು 1 2 3 ಟ್ರಯಲ್ ತೆಗೆದುಕೊಂಡಿರಿ. ಹಾಗಾಗಿ ಡಿವೈಡೆಡ್ ಬೈ 3 ಮಾಡ್ತೀರಿ ಆ್ಯಂಡ್ ದಟ್ ಈಸ್ 12 ಡಿವೈಡೆಡ್ ಬೈ 3 that's equals to again you will get a 4 ohm and the mean value of R is ಏನು ಬರಿತಾ ಇದ್ದೀವಿ 4 ohm ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಆಫ್ಟರ್ ಫೈಂಡಿಂಗ್ ದಿಸ್ R ತಿಳಿದ ನಂತರ ನಿಮಗೆ R ವ್ಯಾಲ್ಯೂ ಫೈಂಡ್ ಔಟ್ ಆದ ನಂತರ ಏನು ಮಾಡಬೇಕು, ಯು ನೀಡ್ ಟು ಯೂಸ್ ದ ನೆಕ್ಸ್ಟ್ ಫಾರ್ಮುಲಾ. R is equal to V by I ಫಾರ್ಮುಲಾ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ರೋ is equal to pi R square into capital R divided by L ಫಾರ್ಮುಲಾ ಯೂಸ್ ಮಾಡ್ತೀರಿ. and that using that here that is what resistivity of the material of the wire, that is pi R square into capital R divided by L. small r ಅರ್ಥ ಏನು, that is the radius of the given wire, ಅದು ನಿಮಗೆ ಆಲ್ರೆಡಿ ಗೊತ್ತು. here small r is the radius of the experimental wire, that is given value. and capital R just that is ನೀವು ಕಂಡುಹಿಡಿದಿರಿ 4 ohm ಅಂತ ಬಂದಿದೆ ಇಲ್ಲೇ. and L that is length of the experimental wire and substitute pi that is 3.14, small r value 0.15 into 10⁻³
ಆ್ಯಂಡ್ ಕ್ಯಾಪಿಟಲ್ ಆರ್ ವ್ಯಾಲ್ಯೂ 4 ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಆ್ಯಂಡ್ 0.51ನ ಸ್ಕ್ವೇರ್ ಮಾಡಿದಾಗ 0.2601 ಬರ್ತಾ ಇದೆ. 10⁻³ ಸ್ಕ್ವೇರ್ ಮಾಡಿದಾಗ 10⁻6 ಬಂತು. ಓಕೆ, ಇಂಟು 4 ಆ್ಯಂಡ್ ಆನ್ ಮಲ್ಟಿಪ್ಲಿಕೇಶನ್ ಯು ವಿಲ್ ಗೆಟ್ ಎಷ್ಟು 3.27 ಇಂಟು 10⁻6. ಇದನ್ನು 0.5ನ ಡಿವೈಡ್ ಮಾಡಿರಿ. ಫೈನಲಿ ಯು ವಿಲ್ ಗೆಟ್ ವಾಟ್ ಇಸ್ ದಟ್ 6.54 ಇಂಟು 10⁻6 ಓಮ್. ಓಕೆ, ನಾವು ಏನು ಮಾಡಬೇಕು ರೀ? ಓಕೆ, ಫೈನಲ್ ಯು ನೀಡ್ ಟು ರೈಟ್ ಅ ರಿಸಲ್ಟ್. ಈಗ ನೀವು ರಿಸಲ್ಟನ್ನು ಬರೀಬೇಕು. ಓಕೆ, ರಿಸಲ್ಟಲ್ಲಿ ಏನಂತ ಬರೀಬೇಕು? ರಿಸಲ್ಟಲ್ಲಿ ನೀವು ಬರೀಬೇಕಾಗಿರೋದು ಈ ರೆಸಿಸ್ಟಿವಿಟಿ ಆಫ್ ದ ಗಿವನ್ ವೈರ್, ಆ ಕೊಟ್ಟಂಥ ವೈರ್ನ ರೆಸಿಸ್ಟಿವಿಟಿ ವ್ಯಾಲ್ಯೂ ಎಷ್ಟು, ಅದನ್ನೇ ನಿಮ್ಮ ರಿಸಲ್ಟ್ ಆಗಿರುತ್ತೆ. ಹಾಗಾಗಿ ಏನು ಬರೀತೀರಿ ನಿಮ್ಮ ರಿಸಲ್ಟಲ್ಲಿ? ಫೈನಲಿ ಯು ಹ್ಯಾವ್ ಟು ರೈಟ್ ದ ರಿಸಲ್ಟ್. Okay, this is your result.